ಸ್ನೇಹಿತರೆ, ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ನಲ್ಲಿ ಕಿರಿಯ ಸಹಾಯಕರ ಹುದ್ದೆಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕರೆಯುತ್ತಾರೆ. ಇಲ್ಲಿ ನೋಡ್ಬೋದು 19/12/2024 ಅಫಿಸಿಯಲ್ ಆಗಿ ಗೌರ್ಮೆಂಟ್ನಿಂದ ನೋಟಿಫಿಕೇಶನ್ ಬಿಟ್ಟಿದ್ದಾರೆ. ಮತ್ತು ಇದು ಉದ್ಯೋಗ ಸ್ಥಳ ಎಲ್ಲಿ ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಕೊಡಗು ಅಲ್ಲಿ ನಿಮಗೆ ಉದ್ಯೋಗ ಸ್ಥಳ ಇರ್ತೈತಿ. ಮತ್ತು ಒಂದಿಷ್ಟು ಮಂದಿ ಇವು ನೋಟಿಸ್ ಎಲ್ಲ ಫೇಕ್ ಅಂತ ಹೇಳ್ತಾ ಇದ್ದಾರಲ್ಲ, ಇವು ಯಾವ ಕೂಡ ಫೇಕ್ ನೋಟಿಫಿಕೇಶನ್ ಆಗಿರುವುದಿಲ್ಲ. ಇವು ಗೌರ್ಮೆಂಟಿಂದ ವೆಬ್ಸೈಟ್ನಲ್ಲಿ ರಿಲೀಸ್ ಆಗಿರುವಂಥ ನೋಟಿಫಿಕೇಶನ್ ಆಗಿರ್ತಾವೆ, ಯಾವ ಕೂಡ ಫೇಕ್ ಇರುವುದಿಲ್ಲ. ಬೇಕಾದರೆ ಈ PDF ನೀವು ಚೆಕ್ ಮಾಡ್ಕೋತಿದ್ದೆ ಅದನ್ನು, ಈ PDF ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತೀನಿ, ಅಲ್ಲಿ ನೀವು PDF ಚೆಕ್ ಮಾಡ್ಕೊರಿ. PDF ಚೆಕ್ ಮಾಡ್ಕೊಂಡ್ರೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಅಪ್ಲೈಯಿಂಗ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡಿದ್ದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಇದಕ್ಕೆ ಪುರುಷರು ಮತ್ತು ಮಹಿಳೆಯರು ಇಬ್ಬರು ಕೂಡ ಇದಕ್ಕೆ ಅರ್ಜಿ ಸಲ್ಲಿಸಕ್ಕೆ ಬರ್ತೈತಿ. ಇಲ್ಲಿ ನೋಡ್ಬೋದು ಕಿರಿಯ ಸಹಾಯಕರಂತ ಹುದ್ದೆಯನ್ನು ಕರೆಯುತ್ತಾರೆ. ಮತ್ತು ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಮಂತ್ಲಿ ಎಷ್ಟು ಸ್ಯಾಲ್ರಿ ಸಿಗ್ಬೋದಪ್ಪ ಅಂತ ನೋಡೋದಾದರೆ 30,350ರಿಂದ 58,250ವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಸಿಗ್ತೈತಿ. ಮತ್ತು ಟೋಟಲ್ 8 ಪೋಸ್ಟ್ ಖಾಲಿ ಅದಾವ ಅಂತ ನೋಡ್ಬೋದು. ಇಲ್ಲಿ ಟೋಟಲ್ ಆಗಿ 32 ಪೋಸ್ಟ್ಗಳು ಖಾಲಿ ಇರ್ತಾವೆ. ಮತ್ತು ಕ್ಯಾಟಗರಿ ವೈಸ್ ಪೋಸ್ಟ್ಗಳು ನೋಡ್ಕೊತ ಹೋದರೆ ಇಲ್ಲಿ ನೋಡ್ಬೋದು ಸಾಮಾನ್ಯದಲ್ಲಿ ಈ ಥರ ಇಲ್ಲಿ 2 ಪೋಸ್ಟ್ಗಳು ಖಾಲಿ ಇರ್ತಾವೆ. ಮತ್ತು ಮಹಿಳಾ ಅಭ್ಯರ್ಥಿಯಲ್ಲಿ 5 ಪೋಸ್ಟ್ ಖಾಲಿ ಇರ್ತಾವೆ. ಅದೇ ರೀತಿಯಾಗಿ ಗ್ರಾಮೀಣ ಅಭ್ಯರ್ಥಿಗಳಿಗೆ 4 ಪೋಸ್ಟ್ ಖಾಲಿ ಇರ್ತಾವೆ. ಅಂಗವಿಕಲರಿಗೆ 1 ಪೋಸ್ಟ್ ಖಾಲಿ ಇರ್ತೈತಿ. ಮತ್ತು ಮಾಜಿ ಸೈನಿಕ ವರ್ಗದ ಅಭ್ಯರ್ಥಿಗಳಿಗೆ ಅವ್ರಿಗೂ ಕೂಡ 1 ಪೋಸ್ಟ್ ಖಾಲಿ ಇರ್ತೈತಿ. ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ 1 ಪೋಸ್ಟ್. ಈ ರೀತಿಯಾಗಿ ಸಾಮಾನ್ಯದಲ್ಲಿ 14 ಪೋಸ್ಟ್ಗಳು ಖಾಲಿ ಇರ್ತಾವೆ. ಮತ್ತು ಪರಿಶಿಷ್ಟ ಜಾತಿಯವರಿಗೆ ನೋಡೋದಾದರೆ ಅವರಿಗೂ ಕೂಡ ಈ ಥರ ಇಲ್ಲಿ 1 ಪೋಸ್ಟ, ಮಹಿಳಾ ಅಭ್ಯರ್ಥಿಯಲ್ಲಿ 2 ಪೋಸ್ಟ, ಗ್ರಾಮೀಣ ಅಭ್ಯರ್ಥಿಯಲ್ಲಿ 1 ಪೋಸ್ಟ, ಅಂಗವಿಕಲರಲ್ಲಿ 1 ಪೋಸ್ಟ. ಮತ್ತು ಮಾಜಿ ಸೈನಿಕರಿಗೆ ಮತ್ತು ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾಗಿ ಪೋಸ್ಟ್ ಖಾಲಿ ಇರೋದಿಲ್ಲ. ಈ ರೀತಿಯಾಗಿ ಪರಿಶಿಷ್ಟ ಜಾತಿಯವರಿಗೆ 5 ಪೋಸ್ಟ್ ಇರ್ತಾವೆ. ನೀವು ಇದನ್ನು ಕ್ಯಾಟಗರಿ ವೈಸ್ ಚೆಕ್ ಮಾಡ್ಕೊರಿ. ನಿಮ್ಮದು ಯಾವ ಪ್ರವರ್ಗ 1 ಬರ್ತೈತೆ ಅಂದ್ರೆ ಅವ್ರು ನೋಡ್ಕೊರಿ. ಇಲ್ಲಿ ಅದೇ ರೀತಿಯಾಗಿ ಪ್ರವರ್ಗ 2 ಬರೋರು ಅದನ್ನು ನೋಡ್ಕೊರಿ. ಇವು ಪೋಸ್ಟ್ಗಳನ್ನ ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ನೀವು ಇದನ್ನು ಯಾವ್ದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂತಿದ್ರಲ್ಲ, ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅಂತ ನೋಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ಸ್ಟಾರ್ಟಿಂಗ್ ಡೇಟ್ ನೋಡೋದಾದರೆ ಇದಕ್ಕೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತೆ ಅಂತ ನೋಡ್ಬೋದು. ಇಲ್ಲಿ 20/12/2024 ಆನ್ಲೈನ್ ಮುಖಾಂತರ ಅರ್ಜಿ ಹಾಕೋಕೆ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿ ಈಗ 2 ದಿನ ಸ್ಟಾರ್ಟ್ ಆಗೈತಿ ಈಗ. ಮತ್ತು ಕೊನೆಯ ದಿನಾಂಕ ನೋಡ್ಬೋದು. ಇಲ್ಲಿ 16/1/2025 ಇದು ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಇರ್ತೈತಿ. ಮತ್ತು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ನೋಡ್ಬೋದು. ಇಲ್ಲಿ 17/1/2025 ಇದು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಇರ್ತೈತಿ. ಇಷ್ಟರಲ್ಲಿ ನೀವು ಇದನ್ನು ಅಪ್ಲಿಕೇಶನ್ ಹಾಕೊಂಡು ಪೇಮೆಂಟ್ ಮಾಡಬೇಕಾಕೈತಿ. ಮತ್ತು ಅರ್ಜಿ ಸಲ್ಲಿಸಲು ಬಯಸುವ ಅಭ್ಯರ್ಥಿಗಳು ಅವ್ರ ವೆಬ್ಸೈಟ್ ನೋಡ್ಬೋದು. ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಅರ್ಜಿ ಸಲ್ಲಿಸ್ಬೇಕಾಕೈತಿ. ಈ ವೆಬ್ಸೈಟ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ನೀವು ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ. ಮತ್ತು ವಿದ್ಯಾರ್ಥಿ ನೋಡೋದಾದರೆ ಈ ಕಿರಿಯ ಸಹಾಯಕರ ಹುದ್ದೆಗೆ ಯಾವ ವಿದ್ಯಾರ್ಥಿ ಇದ್ದವರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ಇಲ್ಲಿ ನೋಡ್ಬೋದು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ 55% ವಾಣಿಜ್ಯೇತರ ಪದವಿ ಆಗಿರಬೇಕು. ಅಥವಾ ಅದೇನಾರ ಆಗಿದ್ದಿಲ್ಲ ನಿಮಗೆ ವಾಣಿಜ್ಯ ಪದವಿಯಲ್ಲಿ 50% ಆಗಿರಬೇಕು. ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಬರ್ತೈತಿ. ಅದೇ ರೀತಿ ಅದ್ರ ಜೊತೆಗೆ ಇಲ್ಲಿ ನೋಡ್ಬೋದು ಡಿಪ್ಲೊಮಾ ಇನ್ ಆಪರೇಟಿವ್ ಮ್ಯಾನೇಜ್ಮೆಂಟ್ ಅಥವಾ ಸ್ನಾತಕೋತ್ತರ ಪದವೀಧರರಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಂತ ಕೊಟ್ಟಿದ್ದಾರೆ. ಮತ್ತು ಎರಡನೇ ನೋಡೋದಾದರೆ ಕನಿಷ್ಠ 6 ತಿಂಗಳು ಕಡಿಮೆ ಇಲ್ಲದ ಡಿಪ್ಲೊಮಾ ಇನ್ ಕಂಪ್ಯೂಟರ್ ಆಪ್ರೇಷನ್ ಮತ್ತು ಅಪ್ಲಿಕೇಶನ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿರ್ಬೇಕಾಗೈತೆ. ನಿಮ್ಗೆ 6 ತಿಂಗಳು ಕಡಿಮೆ ಇಲ್ಲದಂತೆ ಮಾಡಿರ್ಬೇಕು ನೀವು. ಮತ್ತು ಅಪ್ಲಿಕೇಶನ್ ಹಾಕೋಕೆ ವಯಸ್ಸು ನೋಡೋದಾದರೆ ಎಷ್ಟು ವಯಸ್ಸಿದ್ದವರೆಲ್ಲ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಅಂತ ನೋಡೋದಾದರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಕನಿಷ್ಠ 18 ವರ್ಷ ವಯಸ್ಸು ಇರ್ತೈತಿ. ಮತ್ತು ಗರಿಷ್ಠ ನೋಡೋದಾದರೆ ಗರಿಷ್ಠ ಸಾಮಾನ್ಯ ವರ್ಗಕ್ಕೆ ನೋಡ್ಬೋದು. ಇಲ್ಲಿ 35 ವರ್ಷ ಕೊಟ್ಟಿದ್ದಾರೆ. ಮತ್ತು ಪ್ರವರ್ಗ 2A 2B 3A 3B ವರ್ಗದ ಅಭ್ಯರ್ಥಿಗಳಿಗೆ ಅವ್ರಿಗೂ 38 ವರ್ಷ ಇರ್ತೈತಿ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ಅವ್ರಿಗೆ 40 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ಅಂಗವಿಕಲ ಹಾಗೂ ವಿಧೇಯರಿಗೆ 10 ವರ್ಷ. ಈ ರೀತಿಯಾಗಿ ಅವ್ರಿಗೂ ಕೂಡ ವಯಸ್ಸಿನ ಸಡಿಲಿಕೆಯನ್ನು ಕೊಟ್ಟಿರ್ತಾರೆ. ಮತ್ತು ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದರೆ ಯಾವ ರೀತಿಯಾಗಿ ನಿಮ್ಮನ್ನ ಆಯ್ಕೆ ಮಾಡ್ಕೋತಾನಂತ ಕೊಟ್ಟಿದ್ದಾರೆ ನೋಡ್ಬೋದು. ಇಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಸೆಲೆಕ್ಟ್ ಮಾಡ್ಕೋದನ್ನು ಕೊಟ್ಟಿರ್ತಾರೆ. ಮತ್ತು ಇಲ್ಲಿ ನೋಡೋದಾದರೆ 50 ಅಂಕಗಳು ಕನ್ನಡ ಭಾಷೆ ಒಳಗೆ ಇರ್ತೈತಿ. ಮತ್ತು 25 ಅಂಕಗಳು ಇಂಗ್ಲೀಷ್ ಒಳಗೆ ಇರ್ತೈತಿ. ಮತ್ತು ಸಾಮಾನ್ಯ ಜ್ಞಾನಕ್ಕಾಗಿ 25 ಅಂಕಗಳು, ಸಹಕಾರಿ ವಿಷಯಕ್ಕಾಗಿ 30 ಅಂಕಗಳು. ಈ ರೀತಿಯಾಗಿ ಭಾರತ ಸಂವಿಧಾನಕ್ಕೆ 25 ಅಂಕಗಳು. ಇಲ್ಲಿ ನೋಡ್ಬೋದು ಸಂಘದ ಉದ್ದೇಶ ಮತ್ತು ಕಾರ್ಯಚಟುವಟಿಕೆ ವಿಷಯಗಳಿಗೆ 25 ಅಂಕಗಳು. ಟೋಟಲ್ ಆಗಿ
200 ಅಂಕಗಳಿಗೆ ನಿಮ್ಮ ಎಕ್ಸಾಮ್ ಕಂಡಕ್ಟ್ ಮಾಡ್ತೀನಿ ಅಂತ ಕೊಟ್ಟಿದ್ದರು. ಅದಾದ ನಂತರ ಇದರಲ್ಲಿ ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೆ. 200 ಅಂಕಗಳಿಗೆ ಯಾವ ರೀತಿಯಾಗಿ ಹೆಚ್ಚು ಅಂಕಗಳಿಂದ ಯಾರು ಗಳಿಸ್ತಿರ್ತಾರ ಒಂದು ಶಾರ್ಟ್ ಲಿಸ್ಟ್ ತಯಾರು ಮಾಡ್ತಾರೋ. ಶಾರ್ಟ್ ಲಿಸ್ಟ್ ತಯಾರು ಮಾಡಿ ಅವ್ರಿಗೆ ಸಂದರ್ಶನಕ್ಕೆ ಇರ್ತಾರೋ. ಸಂದರ್ಶನದ ಡೇಟ್ ಬಿಟ್ಟರೆ ಅದನ್ನೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೇಳ್ತೀನಿ ಡೇಟ್ ಎಂದು ಬಿಡ್ತಾರಂತ. ಅವಾಗ ನೀವು ಡೇಟ್ ಬಿಟ್ಟ ತಕ್ಷಣ ಅದಕ್ಕೆ ಸಂದರ್ಶನ ಹೋಗ್ಬೇಕಾಕತಿ. ಮತ್ತು ಇದಕ್ಕೆ ಯಾರು ಅರ್ಜಿ ಹಾಕ್ಬೇಕಂತಿದ್ರಲ್ಲ ಆಗಲೇ ತಿಳಿಸ್ಕೊಟ್ಟಂತೆ. ಇಲ್ಲಿ ನೋಡ್ಬೋದು ಈ ವೆಬ್ಸೈಟ್ ಮುಖಾಂತರ ಇದನ್ನು ಅರ್ಜಿ ಹಾಕ್ಬೇಕಾಕತಿ. ಮತ್ತು ಈ ವೆಬ್ಸೈಟ PDF ಎರಡೂ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರೋದ್ನು ಅಲ್ಲಿ ಹೋಗಿ ನೀವು ನೋಡ್ಕೊಂಡು ಇದಕ್ಕೆ ನಿಮ್ಮ ವಿದ್ಯಾರ್ಥಿ ಏನಾದರೂ ಆಗಿತ್ತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕೋರಿ.